ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಉಪಚುನಾವಣೆಯ ಬ್ಯಾಟಲ್ಗೆ ಫೈನಲ್ ಉಮೇದುವಾರಿಕೆ ಸಲ್ಲಿಕೆ ಆಗುತ್ತೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ಇವತ್ತು ಬಿ ಫಾರ್ಮ್ನೊಂದಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ HY ಮೇಟಿ ಪುತ್ರ ಉಮೇಶ್ ಮೇಟಿ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದಂತಹ ಕ್ಷೇತ್ರದಲ್ಲಿ ಅವರ ಮೊಮ್ಮಗ ಸಮರ್ಥ ಶಾಮನೂರ್, ಬಾಗಲಕೋಟೆಯಲ್ಲಿ HY ಮೇಟಿಯವರ ಪುತ್ರ ಉಮೇಶ್ ಮೇಟಿ ಕಾಂಗ್ರೆಸ್ನಿಂದ ಅಧಿಕೃತ ಹುರಿಯಾಳುಗಳಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಬಿ ಫಾರ್ಮ್ನೊಂದಿಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿಗಳಿಂದಲೂ ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಆಗುತ್ತೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್, ದಾವಣಗೆರೆ ದಕ್ಷಿಣದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಬಿಜೆಪಿ ಅಭ್ಯರ್ಥಿಗಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸಾಥ್ ಕೊಡ್ತಾರೆ. ಇವತ್ತಿನಿಂದ ಅಧಿಕೃತವಾಗಿ ಇಂಥದ್ದೊಂದು ಹೋರಾಟ ಶುರುವಾಗ್ತಾ ಇದೆ. ಇವತ್ತು ನಾಮಿನೇಷನ್ಗೆ ಕೊನೆಯ ದಿನಾಂಕ. ನಾಮಿನೇಷನ್ ಅನ್ನು ವಾಪಸ್ ಪಡೆಯೋದಕ್ಕೆ 26 ಕೊನೆಯ ದಿನಾಂಕ ಇರುತ್ತೆ. ನಾಳೆ ಈ ಸಲ್ಲಿಕೆ ಆಗಿರುವಂತಹ ನಾಮಪತ್ರಗಳ ಪರಿಷ್ಕರಣೆ ಆಗುತ್ತೆ. 26ನೇ ತಾರೀಕು ನಾಮಪತ್ರಗಳನ್ನು ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನಾಂಕ ಆಗಿದೆ. ಏಪ್ರಿಲ್ 9ನೇ ತಾರೀಕಿಗೆ 2 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ದೊಡ್ಡ ಮಟ್ಟದ ಹೈಡ್ರಾಮಗಳು, ಪರ ವಿರೋಧದ ಚರ್ಚೆಗಳ ನಂತರ ಕಾಂಗ್ರೆಸ್ ನಿನ್ನೆ ಮಧ್ಯಾಹ್ನ 2 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಕೊಂಡಿತ್ತು. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ವ್ಯಾಪಕವಾದಂತಹ ಬೇಡಿಕೆಯನ್ನು ಇಟ್ಟಿದ್ದನ್ನು ನಾವು ಗಮನಿಸಿದ್ದೀವಿ. ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಮುಂದೆ ನಿಂತುಕೊಂಡು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಎನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು. ಎಲ್ಲ ಬೇಡಿಕೆಯ ನಂತರ 2-3 ಸುತ್ತಿನ ಸಭೆಗಳನ್ನು ಮಾಡಿದಂತಹ ಕಾಂಗ್ರೆಸ್ SS ಮಲ್ಲಿಕಾರ್ಜುನ್ ಅವರ ಪುತ್ರ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರ್ ಅವರಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಘೋಷಣೆ ಮಾಡಿತು. ಈಗಾಗಲೇ ಸಮರ್ಥ ತಮ್ಮ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ, ಒಂದು ಪಕ್ಷೇತರವಾಗಿ ಮತ್ತೊಂದು ಕಾಂಗ್ರೆಸ್ ಅಂತ. ಇವತ್ತು ಅಪಾರ ಬೆಂಬಲಿಗರೊಂದಿಗೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳೊಂದಿಗೆ ದಾವಣಗೆರೆ ದಕ್ಷಿಣದಲ್ಲಿ ತಮ್ಮ ನಾಮಿನೇಷನ್ ಅನ್ನು ಇವತ್ತು ಫೈಲ್ ಮಾಡ್ತಾರೆ. ಮತ್ತೊಂದು ಕಡೆ ಬಿಜೆಪಿ ವೀರಣ್ಣ ಚರಂತಿಮಠ್ ಮತ್ತು ಶ್ರೀನಿವಾಸ ದಾಸಕರಿಯಪ್ಪ, ಈಗಾಗಲೇ ಶ್ರೀನಿವಾಸ ದಾಸಕರಿಯಪ್ಪನವರು ಕೂಡ ನಾಮಿನೇಷನ್ ಮಾಡಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ವಿಜೇಂದ್ರ ಅವರು ಬಾಗಲಕೋಟೆಯಲ್ಲಿದ್ದಾರೆ, ಅವರು ಕೂಡ ಶಕ್ತಿ ಪ್ರದರ್ಶನ ಮಾಡುವ ಮುಖಾಂತರ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ವಿವಿಧ ವಿಚಾರಗಳ ಮೇಲೆ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು, ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ನವರು ಪ್ರಚಾರ ಮಾಡೋದಿದ್ರೆ, ಇದೇ ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ತಲುಪಿಲ್ಲ ಅನ್ನುವಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮತ್ತು ವಿವಿಧ ವಿಚಾರಗಳನ್ನು ಮುಂದೆ ಇಟ್ಟು ಸರ್ಕಾರದ ವಿರುದ್ಧ ಒಂದು ಆಡಳಿತಾತ್ಮಕ ವಿರೋಧಿ ಅಲೆಯನ್ನು ಸೃಷ್ಟಿ ಮಾಡಿ ಚುನಾವಣೆಯನ್ನು ಗೆಲ್ಲುವ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ.